ನಮಸ್ಕಾರ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡುಗುಂದಿ. ಮೊದಲಿಗೆ ಹೆಡ್ಲೈನ್ಸ್. ಮಲಪ್ರಭಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿ, ನರಗುಂದ ತಾಲೂಕಿನ ಬೂದಿಹಾಳದಲ್ಲಿ ಶವ ಪತ್ತೆ. ಸೇತುವೆ ದಾಟುವ ವೇಳೆ ನಡೆದ ಘಟನೆ. ಮಿಸೈಲ್ ಮ್ಯಾನ್ ಎಪಿಜೆ ಅವರ ಹುಟ್ಟುಹಬ್ಬ, ಗಣ್ಯಾತಿ ಗಣ್ಯರಿಂದ ಶುಭಾಶಯ. ದೇಶಕ್ಕೆ ಮಾದರಿಯಾದ ಈ ಮುಸ್ಲಿಂ ಸನ್ಯಾಸಿ. ಅಕ್ಷರ ಕಲಿಸಿದ ಗುರುಗಳಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ, ಸನ್ಮಾನ ಮಾಡಿ ಪುನೀತರಾದ ವಿದ್ಯಾರ್ಥಿಗಳು. ಚಿದಂಬರೇಶ್ವರ ದೇವಸ್ಥಾನದಿಂದ ಸಾಮಾಜಿಕ ಕಾರ್ಯ, ಅನ್ನದಾತ ಅಕ್ಷರದಾತರಿಗೆ ಸನ್ಮಾನ, ಸುಮಂಗಲಿಯರಿಗೂ ದಾನ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ರಾಜ್ಯದೆಲ್ಲೆಡೆ ಮಳೆ, ಗಜೇಂದ್ರಗಡ ಜನತೆಯ ನಿದ್ದೆಗೆಡಿಸಿದ ವರುಣ. ಫೈನ್ ಹಾಕ್ತಿದ್ದ ಖಾಕಿ ಪಡೆಯಿಂದ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ, ಗಜೇಂದ್ರಗಡದ ಬಸ್ ನಿಲ್ದಾಣದಲ್ಲಿ ಜನಜಾಗೃತಿ. ನಿರಂತರ ಮಳೆಗೆ ಮನೆ ಕುಸಿದು ವೃದ್ಧೆ ಸಾವು, ರೋಣದ ಮಾಡಲ್ಗೆರೆಯಲ್ಲಿ ಘಟನೆ, ಮುಗಿಲು ಮುಟ್ಟಿದ ಕುಟುಂಬದವರ ಆಕ್ರಂದನ. ಕಾರ್ ಹಾಗೂ ಬೈಕ್ ಮುಖಾಮುಖಿ, ಬೈಕ್ ಸವಾರ ನೀಲಪ್ಪ ಸ್ಥಳದಲ್ಲೇ ಸಾವು, ಮುಂಡರಗಿ ತಾಲೂಕಿನ ಡಂಬಳ ಬಳಿ ಘಟನೆ. ವಾರ್ತೆಗಳ ವಿವರ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಎಲ್ಲೆಡೆ ಮಳೆರಾಯ ಅವಾಂತರ ಸೃಷ್ಟಿ ಮಾಡಿದ್ದಾನೆ. ನಿರಂತರ ಮಳೆಗೆ 4 ದಿನಗಳ ಹಿಂದೆ ಮಲಪ್ರಭಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಎಲ್ಲೆಡೆ ಮಳೆರಾಯ ಅವಾಂತರ ಸೃಷ್ಟಿ ಮಾಡಿದ್ದಾನೆ. ನಿರಂತರ ಮಳೆಗೆ ಕಳೆದ 4 ದಿನಗಳ ಹಿಂದೆ ಮಲಪ್ರಭಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ವೆಂಕನಗೌಡ ಸಾಲಿಗೌಡ್ರ ಎಂಬಾತ ಮಲಪ್ರಭಾ ನದಿ ನೀರಲ್ಲಿ ಕೊಚ್ಚಿ ಹೋಗಿದ್ದ. ಬಾದಾಮಿ ತಾಲೂಕಿನ ಗೋವಿನಕೊಪ್ಪ ಬಳಿ ಜಮೀನಿನ ಬಳಿ ಕೆಲಸ ಮುಗಿಸಿಕೊಂಡು ಬರುವ ವೇಳೆ ಗೋವಿನಕೊಪ್ಪ ಹಾಗೂ ಕೊಣ್ಣೂರು ನಡುವಿನ ಹಳೆ ಸೇತುವೆ ದಾಟುವ ಸಂದರ್ಭದಲ್ಲಿ ನೀರಲ್ಲಿ ಕೊಚ್ಚಿ ಹೋಗಿದ್ದ. ಸತತ 4 ದಿನಗಳಿಂದ ಬಾಗಲಕೋಟೆ ಹಾಗೂ ಗದಗ ಜಿಲ್ಲೆಯ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಜಂಟಿ ಶೋಧ ಕಾರ್ಯ ನಡೆಸಿದ್ದರು. ಆದರೆ ನರಗುಂದ ತಾಲೂಕಿನ ಬೂದಿಹಾಳ ಬಳಿಯ ನದಿಯ ಮುಳ್ಳಿನ ಕಂಟಿಗೆ ಸಿಲುಕಿಕೊಂಡ ಶವ ಪತ್ತೆಯಾಗಿದೆ. 4 ದಿನಗಳ ನಂತರ ಶವ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ಮಿಸೈಲ್ ಮ್ಯಾನ್ ಎಂದೇ ಖ್ಯಾತರಾಗಿದ್ದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಜನ್ಮದಿನ ಎಂದು ಅಕ್ಟೋಬರ್ 15, 1931 ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು. ಅವರೊಬ್ಬ ಮುಸಲ್ಮಾನರಾಗಿದ್ದರು. ಹಿಂದೂ ಸನ್ಯಾಸಿ ಎಂತಿದ್ದರು. ಮಿಸೈಲ್ ಮ್ಯಾನ್ ಎಂದೇ ಖ್ಯಾತರಾಗಿದ್ದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಜನ್ಮದಿನ ಇಂದು ಅಕ್ಟೋಬರ್ 15, 1931 ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು. ಅವರೊಬ್ಬ ಮುಸಲ್ಮಾನರಾಗಿದ್ದರು. ಹಿಂದೂ ಸನ್ಯಾಸಿ ಅಂತಿದ್ದರು. ದೇಶಕ್ಕೆ ಕೀರ್ತಿ ತಂದವರಲ್ಲಿ ಆಧುನಿಕ ಭಾರತದ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ದವರು. ಕೆಲಸದಲ್ಲಿ ಶ್ರದ್ಧೆಯನ್ನು ಅವರನ್ನು ನೋಡಿ ಕಲಿಯಬೇಕು. ಸರಳ ಸಜ್ಜನರಾಗಿದ್ದರು. ಅವರ ಕೆಲಸದಲ್ಲಿ ಹಿನ್ನಡೆಯಾದರೆ ತಮ್ಮ ಮೇಲೆ ಹಾಕಿಕೊಳ್ಳುತ್ತಿದ್ದರು. ಜಯ ಸಿಕ್ಕಾಗ ಅದನ್ನು ಇತರ ಕೆಲಸಗಾರರು ಮಾಡುತ್ತಿದ್ದರು. ಈ ಶ್ರೇಯ ಅವರಿಗೆ ಸಲ್ಲುತ್ತದೆ. कलाम साहब का जीवन इतना व्यापक, विशाल और गहरा रहा है कि उनको याद करने का गर्व होता है। उनको किसी ने पूछा था एक बार कि आप क्या चाहेंगे, लोग आपको कैसे याद रखें? तो डॉक्टर अब्दुल कलाम जी ने कहा कि लोग मुझे अगर याद रखना है तो टीचर के रूप में याद रखें। राष्ट्रपति पद से मुक्त होने के दूसरे ही दिन वे चेन्नई चले गए और चेन्नई में जाकर के क्लासरूम में बच्चों को पढ़ाना शुरू कर दिया। और जीवन के अंतकाल में भी विद्यार्थियों के साथ अपने विचारों का विमर्श करते करते ही उन्होंने अपना देह छोड़ दिया। जीवन पर्यंत एक विकसित भारत के सपने को साकार करने के लिए जुटे रहे। 125 करोड़ देशवासियों को इस लक्ष्य की प्राप्ति के लिए हमेशा वो प्रेरित करते रहे। ये प्रेरणा हमें 2022 तक न्यू इंडिया के सपने को साकार करने में बहुत मदद करेगी। देश की स्वतंत्रता के लिए अपनी जिंदगी खपा देने वाले हमारे सपूतों ने जो सपने देखे थे उन्हें पूरा करने के लिए हमारा हर प्रयास डॉक्टर कलाम को भी एक उत्तम श्रद्धांजलि बन के रहेगा। ಮುಗಿಲೆತ್ತರಕ್ಕೆ ಬೆಳೆದರು. ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಇವರ ಜನ್ಮದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಎಪಿಜೆ ಅವರ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ. ಫೇಸ್ಬುಕ್, ಟ್ವಿಟ್ಟರ್ ಸೇರಿದಂತೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಮೀಸಲಿದ್ದುದು ಕಂಡುಬಂತು. ಅವರ ಆದರ್ಶಕ್ಕೆ ಎಲ್ಲರೂ ನಮಿಸಿದರು. పురుషుడి అవతారం, మరో మహాత్ముని ఆగమనం, విశ్వ జగతికే గర్వకారణం, భరతావనికే పర్వదినం. సారే జహాं से अच्छा हिंदुस्तान हमारा. ರಾಷ್ಟ್ರಪತಿಯಾದರೂ ಜನಸಾಮಾನ್ಯರ ಜೊತೆ ಬೆರೆತು ಮಕ್ಕಳೊಂದಿಗೆ ಮನಬಿಚ್ಚಿ ಮಾತನಾಡುತ್ತಿದ್ದ ಅಬ್ದುಲ್ ಕಲಾಂ ಅವರ ಸರಳ ಬದುಕು ಎಲ್ಲರಿಗೂ ಮಾದರಿ. ಎಪಿಜೆ ಅಬ್ದುಲ್ ಕಲಾಂ ಅವರು ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನುಲಾಬ್ದೀನ್ ಕಲಾಂ ಅವರು 1931 ತಮಿಳುನಾಡಿನ ರಾಮೇಶ್ವರಂದಲ್ಲಿ ಹುಟ್ಟಿದರು. ತಂದೆ ಮೀನುಗಾರಿಕಾ ಬೋಟ್ ಇಟ್ಟಿಕೊಂಡಿದ್ದರು. ತಾಯಿ ಗೃಹಿಣಿ. ಮನೆಯಲ್ಲಿ ಬಡತನವಿತ್ತು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅಬ್ದುಲ್ ಕಲಾಂ ಅವರು ರಾಮೇಶ್ವರಂದಲ್ಲಿಯೇ ಪೂರ್ಣಗೊಳಿಸಿದರು. ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏರೋನಾಟಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಕಲಾಂ ಅವರು ಇಸ್ರೋ ಮತ್ತು DRDಯಲ್ಲಿ ಕಾರ್ಯನಿರ್ವಹಿಸಿದರು. ಜೂನ್ 1980 ಭಾರತದ ಮೊದಲ ಉಪಗ್ರಹ ರೋಹಿಣಿಯನ್ನು ಕಕ್ಷೆ ಮಾಡಿದಾಗ ಅದರ ಹಿಂದೆ ಅಬ್ದುಲ್ ಕಲಾಂ ಅವರ ಶ್ರಮವಿತ್ತು. ಇಸ್ರೋದ PSLV ಕಾರ್ಯಯೋಜನೆಯ ರೂವಾರಿ ಕಲಾಂ. DRDಯಲ್ಲಿ ಸ್ವದೇಶಿ ತಂತ್ರಜ್ಞಾನದ ಕ್ಷಿಪಣಿ ತಯಾರಿಸುವ ತಂಡದ ಮುಖ್ಯಸ್ಥರಾಗಿದ್ದರು. ಅಬ್ದುಲ್ ಕಲಾಂ 1992 1999 ರಕ್ಷಣಾ ಸಚಿವರ ಸಲಹೆಗಾರರಾಗಿದ್ದರು. ಅಣುಶಕ್ತಿ ಯೋಗದ ಸಹಭಾಗಿತ್ವದಲ್ಲಿ ಪೋಖ್ರಾನ್ ಪರಮಾಣು ಪರೀಕ್ಷೆಯ ನೇತೃತ್ವ ವಹಿಸಿದ್ದರು. कलाम साहब राष्ट्र रत्न पहले थे, राष्ट्रपति बाद में थे। जीवन में व्यक्ति कहां से कहां तक पहुंच सकता है, क्या से क्या कर सकता है और आवश्यकता के अनुसार अपने जीवन को कैसे ढाल सकता है,
इसका उत्तम उदाहरण श्रीमान अब्दुल कलाम। शब्द नहीं, उनका व्यक्तित्व बोलता था। और वे साधारण व्यक्ति थे, लेकिन असाधारण व्यक्तित्व के धनी थे। डॉक्टर एपीजे अब्दुल कलाम कहा करते थे, द पर्पज ऑफ एजुकेशन इज टू मेक गुड ह्यूमन बीइंग्स विथ स्किल एंड एक्सपर्टाइज। एनलाइटन human beings can be created by teachers. डॉक्टर अब्दुल कलाम जी को तो निकट से हम लोगों ने देखा है और बच्चों को बहुत प्यार करते थे, और यानी सचमुच में उनका वो पैशन था। उनको किसी ने पूछा था एक बार कि आप क्या चाहेंगे, लोग आपको कैसे याद रखें? तो डॉक्टर अब्दुल कलाम जी ने कहा कि लोग मुझे अगर याद रखना है तो टीचर के रूप में याद रखें। राष्ट्रपति पद से मुक्त होने के दूसरे ही दिन वे चेन्नई चले गए और चेन्नई में जाकर के क्लासरूम में बच्चों को पढ़ाना शुरू कर दिया। और जीवन के अंतकाल में भी विद्यार्थियों के साथ अपने विचारों का विमर्श करते करते ही उन्होंने अपना देह छोड़ दिया। यानी ये भीतर शिक्षक के प्रति अपने आप में संजोया हुआ समर्पण भाव कितना उत्तम होगा कि जिसके कारण वे एक पल भी जीवन में विद्यार्थी से अलग नहीं हो पाए, विद्या के मार्ग से अलग नहीं हो पाए, और हर पल नई प्रतिभाओं को खोजते रहे। ಹಗುರ ಯುದ್ಧ ವಿಮಾನಗಳ ನಿರ್ಮಾಣ ಯೋಜನೆಗೂ ಕಲಾಂ ಅವರ ಕೊಡುಗೆ ಅಪಾರವಾಗಿದೆ. ಇಂಥ ಸಾಧಕನಿಗೆ ಎಸಿಎನ್ನೊಂದಿಗೆ ಚಿಕ್ಕ ನಮನ. एपीजे अब्दुल कलाम, एपीजे अब्दुल कलाम, भारत जाति कीर्ति पताक नीकु सलाम। वैज्ञानिक विश्व विजेता, सरल सात्विक शास्त्रवेत्ता, नित्य ज्वलित स्फूर्ति प्रदाता, युव भारत नव निर्माता, स्वार्थ मेरुगनि मार्गदर्शी अब्दुल कलाम, सर्वसत्ताक सार्वभौम नीकु सलाम। वंदे मातरम, वंदे मातरम, वंदे मातरम, वंदे वंदे मातरम। हलु पेरुगनि कर्मयोगी ಇನ್ನು ಗಜೇಂದ್ರಗಡ ಬೀದಿ ಬದಿ ಸಂಘಟನೆ ತಾಲೂಕು ಘಟಕದಿಂದ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ತಾಲೂಕು ಅಧ್ಯಕ್ಷ ಬಾಷಾಸಾಬ್ ಖರ್ನಾಚಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರಾಜು ಮಾಂಡ್ರೆ, ಹುಲ್ಲಪ್ಪ ತಳವಾರ್, ಬಾಬು ಘೋಡೇಕರ್, ಮೊಹಮ್ಮದ್ ಚೌಡಿ, ಬಸಯ್ಯ ಸಾರಂಗಮಠ, ಬಸವರಾಜ್ ಸಂಕ್ನೂರು ಇನ್ನಿತರು ಪಾಲ್ಗೊಂಡಿದ್ದರು. ತ್ಯಾಗಶೀಲಿ देश प्रगति कई मेधो मदनम, प्रतिनित्यं अक्षर समरम, विश्व मानव कल्याणौ कై परितपिंచిన तपस्वी, మానవత్వం పరిమళించే జాతి మెచ్చిన మహర్షి, సమతా మమతల శాంతి కపోతమ అబ్దుల్ కలాం, పద్మ విభూషణ భారత రత్న నీకు సలాం. ತಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಅವರ ಮನೆಯಲ್ಲಿಯೇ ಸನ್ಮಾನಿಸಿ ಗುರುವಂದನ ನಡೆಸಿದರು. ಅವರಾರು ಅಂತೀರಾ? ಇಲ್ಲಿದೆ ನೋಡಿ. ಗಜೇಂದ್ರಗಡದ HPS ನಂಬರ್ 2 ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಕೂಟದಿಂದ ಸನ್ಮಾನ ಕಾರ್ಯಕ್ರಮ ಜರುಗಿತು.
ತಮಗೆ ಅಕ್ಷರ ಕಲಿಸಿದ ಗುರುಗಳ ಸಾಲಿನಲ್ಲಿ ಶಿಕ್ಷಕಿ ಸಾಹಿತಿ ಕಸ್ತೂರಮ್ಮ ಹಿರೇಮಠ್ ಅವರು ಸಹ ಒಬ್ಬರು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ತಮಗೆ ದಾಸೋಹ ಕಲಿಸಿದ ಶಿಕ್ಷಕರಿಗೆ ಈಗಾಗಲೇ ಸನ್ಮಾನಿಸಲಾಗಿದೆ. ಕಸ್ತೂರಮ್ಮ ಅವರಿಗೆ ಬುಧವಾರ ಸನ್ಮಾನಿಸಲಾಯಿತು. ಸಾಹಿತಿ ಹಾಗೂ ನಿವೃತ್ತ ಶಿಕ್ಷಕಿ ಕಸ್ತೂರಮ್ಮ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪ್ರತಿ ವರ್ಷ ಹೊಸ ಹಾಡು ಬರೆದು ಹಾಡಿಸ್ತಿದ್ರು. ಆಮೇಲೆ ನಮ್ಮ ತಂದೆಯವ್ರು 4-5 ಪುಸ್ತಕನ ಬರ್ತಾರೆ. ಅವರು ಕಸದಿಂದ ಕಾಂಚನ ಅವ್ರದ್ದು ಗಾಂಧೀಜಿಯವ್ರ ಜೊತೆ ಒಡನಾಟ. ನಮ್ಮ ತಂದೆಯವ್ರದ್ದು ವಿನೋಬಾಜಿಯವರು ಗಾಂಧೀಜಿಯವ್ರ ಜೊತೆ ಒಡನಾಟ. ಅವರು ಅಂಥವ್ರ ಇದನ್ನು ನನಗೆ ಬಂದಿತ್ತು ಸ್ವಲ್ಪ. ನಮ್ಮ ಮನೆಯೊಳಗೆ ಯಾರು ಸಾಹಿತಿಗಳಿಲ್ಲ, ನಾನೇ ಒಬ್ಬಕ್ಕಿರೋದು. ಬರೆದಿದ್ದು ಹಂಗೆ ಇದ್ದು ಅವನ್ನೆಲ್ಲ ಸೇರಿಸಿ ಮತ್ತೆ ಇದನ್ನ ಮಾಡಿ ಮೊದಲೇ ಪುಸ್ತಕ ನಾನು ನೋಡ್ಕೊಂಡು ಕಲಿಸ್ಬೇಕು. ಆದ್ರೆ ಈಗ ಹಂಗಿಲ್ಲ. ಅವ್ರನ್ನ ಏನೋ ಕಲಿಕಾ ಇದು ಬಂದೈತಲ್ಲ, ಈಗ ನೆಲಿಕಲಿ ಅದು ಹಿಂದಿಡೋದು ಮುಂದಿಡೋದು ಐತಿ. ಆದ್ರೂ ಮತ್ತೆ ಪಾಸ ಮಾಡ್ಬೇಕು, ಫೇಲ್ ಮಾಡೋಂಗಿಲ್ಲ. ಅವಾಗ ನಾವು ಫೇಲ್ ಮಾಡ್ತಿದ್ವಿ ನಾವು 3-4 ವರ್ಷ ಹಿಂದಿಟ್ಟು ಬಿಡ್ತಿದ್ವಿ. ಈಗಾದ್ರೂ ನನ್ನ ಉದ್ದೇಶ ಇದೆ, 1ನೇ ಕ್ಲಾಸಿಗೆ ಯಾವ ಓದಕ್ ಬರಕ್ ಬರ್ತಾನೆ ಅವ್ನು ಪಾಸ್ ಮಾಡ್ಬೇಕು, ಇಲ್ದವ್ರನ್ನ ಹಿಂದಿಟ್ಟು ಬಿಡ್ಬೇಕು. ಅಂದ್ರೆ ಅಲ್ಲೇ ಕಲ್ತ್ರ ಮುಂದೆ ಬರ್ತಾನವ. ಇಲ್ಲಿಗ್ರ ಬರುದೇ ಪಾಸ್ ಮಾಡ್ಕೊಂತ ಯಾಕೆ ಹೋಗ್ಬೇಕು ಖಾಲಿ ಇಲ್ಲ, ಅಲ್ಲೇ ಭಾಳ ಇದ್ರ ಕಲ್ತು ಬರ್ತಾನವ. ನನ್ನ ಉದ್ದೇಶ ಅದು. ಮುಂದೆ ಕಲಿಬೇಕು ಅಂದ್ರೆ ಅವು ಕಲ್ತವ್ರನ್ನ ಮುಂದೆ ತರ್ಕೊಂತ ಬರ್ಬೇಕು. ಕಲಿಲಾರ್ದ್ರೆ ಎತ್ತಾಕೊಂತ ಬರಬಾರ್ದು. ಇದು ನನ್ನ ಥಿಯರಿ. ಆಮೇಲೆ ನಾವು 2 ನಂಬರ್ ಶಾಲೆಯಿಂದ ನಮ್ಮ ಫಸ್ಟ್ ನೀವು ಬೇಕು, ನಿಮ್ಮ ಸಹಬೇಕು, ನಿಮ್ದು ಎಲ್ಲ ಸಹಕಾರ ಇದ್ದಾಗ ನಮ್ಮ ಜೀವನ ನಡೀತೈತಿ. ಅದಕ್ಕಾಗಿ ನಾವು ಮೂಲ ಕಸುಬುದಾರರು ಅಂತ ನೀವೆಲ್ಲ ಪಾಠದೊಳಗೆ ಓದಿಬಿಟ್ಟಿರ್ವಿ. ಆ ಎಲ್ಲ ವೃತ್ತಿನ ನಾವು ಏನು ಮಾಡಬೇಕು, ಗೌರವದಿಂದ ಮೊದ್ಲ ನಾ ಇದನ್ನ ಮಾಡ್ತೀನಿ ಅಂತ ತಾತ್ಸಾರ ಬೇಡ, ನಾ ಅದನ್ನ ಮಾಡ್ತೀನಿ ಅಂತ ತಾತ್ಸಾರ ಬೇಡ, ನೀವು ಬಣ್ಣ ಹೊಡ್ತೀನಿ ಅಂತ ತಾತ್ಸಾರ ಮಾಡಂಗಿಲ್ಲ. ಅದನ್ನ ಏನು ಗೌರವದಿಂದ ನೀವು ಕಾಣ್ತೀರಿ ಅದು ನಿಮ್ಗೆ ಊಟ ಮಾಡಿಸ್ತೈತಿ. ಮಾಡುವಂಥ ಕೆಲಸಕ್ಕೆ ಮೊದಲು ಗೌರವ ಕೊಡಬೇಕು. ಒಂದು ಟೈಮ್ನಾಗ ಶಿಕ್ಷಕರು ಅಂದ್ರೆ ಒಂಥರ ಗೌರವ ಇತ್ತು ಮೊದಲು. ಈಗಂತೂ ಯಾಕೋ ಶಿಕ್ಷಕರಂದ್ರೆ ಇಲ್ಲ. ನಾವು ಬಂದಾಗ ನಂಗೆ ಅಗ್ಗದೇ ಖುಷಿಯಿಂದ ಬಂದೆ. ಆಗ್ಬೇಕಂತ TCS ಆಗಿ 4 ವರ್ಷ ಮನೆಯಲ್ಲಿ ಕುಂತು ಆಮೇಲೆ ಬಂದೀನಿ ನಾನು. ಆಮೇಲೆ ಮದುವೆ ಆಗಿ ಮಕ್ಕಳಾದ್ಮೇಲೆ TCS ಮಾಡ್ಕೊಂಡೀನಿ. ಇದು ಒಂದು ನಾನು ಹೇಳೋದು ಮೊದ್ಲು. ಮದುವೆ ಮಾಡ್ಕೊಂಡು ಮಕ್ಕಳು ಆದ್ಮೇಲೆ ನಮ್ಮ ಮನೆಯವ್ರು TCS ಮಾಡಿಸಿದ್ರು. ಆಮೇಲೆ ನಮ್ಮ ಮನೆತನದೊಳಗೆ ನಾನಾ ಮೊದ್ಲು SSLC ಮುಗಿಸಿದ್ದು, TCS ಆಗಿದ್ದು. ನಮ್ಮ ದೊಡ್ಡ ಫ್ಯಾಮಿಲಿ ಇತ್ತಲ್ಲಿ ನಮ್ಮ ಮನೆಯೊಳಗೆ. ಯಾಕಂದ್ರೆ ನಮ್ಮ ಅಪ್ಪರು ಗಾಂಧೀಜಿಯವ್ರ ಜೊತೆ ಅಡ್ಡಾಡ್ದವರು, ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರ ಜೊತೆಗೆ ಬರ್ತಿದ್ದಂಥ ಎಲ್ಲ ಹೆಣ್ಮಕ್ಳು ನನ್ನ ಹೆಸರು ಮೊದ್ಲು ಕಾಶಿಬಾಯಿ ಅಂತ ಇಟ್ಟಿದ್ರು. ನಮ್ಮ ತಾಯಿ ಕಾಶಿಗೆ ಹೋದ್ವಂದ್ಮೇಲೆ ನಾನು ಹುಟ್ಟಿದ್ದು. ಆದ್ರೆ ಅವರೆಲ್ಲ ಸೇರಿ ಬೇಡ ನಾವು ಕಸ್ತೂರ್ಬಾಯಿ ಅಂತ ಇಡೋಣ ಅಂತ ನನಗೆ ಕಸ್ತೂರ್ಬಾಯಿ ಅಂತ ಇಟ್ಟರು. ಗಾಂಧೀಜಿಯವರ ಹೆಣ್ಮಕ್ಳ ಹೆಸರು ನನ್ನ ಹೆಸರು ಬಂದಿದ್ದು ಹಂಗ, ಮೊದ್ಲು ಇಟ್ಕೊಂಡಿದ್ದಲ್ಲ. ಹಿಂಗಾಗಿ 2ನೇ ನಂಬರ್ ಶಾಲೆಗೆ ಬಂದಾಗ ನಾವು 14-15 ಮಂದಿ ಸರ್, ಅಲ್ಲಿ 16 ಮಂದಿ ಇತ್ತೇನು, ದೊಡ್ಡ ಸ್ಟಾಫ್. ಅಲ್ಲಿ ನಾನೇ ಹೋಗ್ಬೇಕು. ಆಮೇಲೆ ಈ ಗಜೇಂದ್ರ ಒಟ್ಟ 4 ಜನ ಇದ್ವೇನೆ ನಾವು ಶಿಕ್ಷಕಿಯರು. ಈಗ ಅರ್ಧಕ್ಕಿಂತ ಹೆಚ್ಚಿಗೆ ಆಗಿದ್ವಿ. 100-200 ಮಂದಿ ಅದಾರ ಇಲ್ಲಿ. ನಾವು ಅವಾಗ ಒಂದು 100 ಮಂದಿ ಇದ್ದಿರ್ಬೋದು. ಅದ್ರೊಳಗೆ ಒಂದು 4 ಮಂದಿ ಇರ್ಬೋದು. 2ನೇ ನಂಬರ್ಗೆ ಬಂದಾಗ ಮಾತ್ರ ನಾನು ಒಬ್ಬೇಕಿದ್ದೆ. ಎಷ್ಟು ಗೌರವದಿಂದ ಕಾಣ್ತಿದ್ರು ಅಂದ್ರೆ ನನಗೆ ಒಂಥರ ಮುಜುಗರ ಅನ್ನಿಸ್ತಿದ್ದಪ್ಪ. ಅಷ್ಟು ನಾ ಇಲ್ಲಿ ಬರ್ತೀನಿ ಅಂದ್ರೆ ಈ ಟೀಚರ್ ಬಂದರು, ಅಲ್ಲಿ ಸೈ ಮಾಡಕ್ಕೆ ಬುಕ್ ಕೊಟ್ಬಿಡು, ಅಲ್ಲಿ ಇದನ್ನ ಟೇಬಲ್ ಸಪ್ರೇಟ್ ಹಾಕ್ಬಿಟ್ಟಿದ್ರು. ನನಗೆ ಅಲ್ಲಿ ಸೈ ಮಾಡಿ ಎಲ್ಲರಿಗೂ ಸ್ವಲ್ಪ ಹಂಗೆ ಅನ್ಕೊಂಡು ಮತ್ತೆ ನಾವು ಈ ವೇಳೆ ಅವರ ಶಿಷ್ಯಂದಿರು ಅವರಿಗೆ ಸನ್ಮಾನಿಸಿದರು. ತಮ್ಮ 40 ವರ್ಷದ ಹಳೆಯ ಬಾಲ್ಯದ ದಿನಗಳನ್ನು ಹಳೆಯ ವಿದ್ಯಾರ್ಥಿಗಳು ಮೆಲುಕು ಹಾಕಿದರು. ಇನ್ನು ಜೀವನದ ಸಾಗರದಲ್ಲಿ ಈಜಾಡಲು ಕಲಿಸಿದವರೇ ನೆನೆಯಲು ಒಂದಲ್ಲ 10 ಜನ್ಮ ಬಂದರೂ ಸಾಕಾಗಲ್ಲ. ಸನ್ಮಾನ ಮಾಡ್ಬೋದು, ನಮ್ಗೆ ಖುಷಿ. ಹೀಗೆ ನಾವು ಸುಮಾರು 35-40 ವರ್ಷಗಳ ಹಿಂದಿನ ಇವರ ಕಡೆ ಕಲಿತಂಥ ವಿದ್ಯಾರ್ಥಿಗಳು ಇವರನ್ನ ಸ್ಮರಿಸಿಕೊಂಡು ಇವರ ಮನೆಯಲ್ಲೇನೆ ಇವತ್ತು ಸನ್ಮಾನ ಮಾಡುವಂಥ ಪರಿಸ್ಥಿತಿ. ಯಾಕಂದ್ರೆ ಈ COVID-19 ಕೊರೋನಾದ ಹಿನ್ನೆಲೆಯಲ್ಲಿ ಮನೆಗೆ ಬಂದು ಸನ್ಮಾನ ಮಾಡುವಂಥ ಸಂದರ್ಭ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರಾದಂಥ ಶ್ರೀಯುತ ಅಯ್ಯ ರೇವಡಿ ಅವರು
ಹಾಗೂ ಇವರ ವಿದ್ಯಾರ್ಥಿಯಾದ ನಾನು MS ಮಕಾಂದಾರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಥವಾ ಇವರು ಸಂಪಾದನೆ ಮಾಡಿದಂತ ಒಂದು ಕವನ ಸಂಕಲನ ಬೆಟ್ಟದ ಬೇರು ಅನ್ನುವಂಥದ್ದು. ಆ ಕವನ ಸಂಕಲನ 2019 ಪ್ರಿಂಟ್ ಆಗಿದೆ. ಅದರದ್ದು ಬಿಡುಗಡೆ ಆಗಿಲ್ಲ. ಇವತ್ತ ಗುರುಮಾತೆಯರು ಅದನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ, ಅದರ ಜೊತೆಗೆ ಅವರದೇ ವಿದ್ಯಾರ್ಥಿ ಆದಂತ ಶ್ರೀ ಚನ್ನು ಸಂಗಂಡಿ ಅವರು ಸುಮಾರು 1 ವರ್ಷದಿಂದ ಅವರು ಒಂದು ಪತ್ರಿಕೆಯನ್ನ ಈಗ ಆರಂಭಿಸಿದ್ದಾರೆ. ಅದು ತಿಂಗಳ ಪತ್ರಿಕೆ. ಆ ತಿಂಗಳ ಪತ್ರಿಕೆಯನ್ನು ಕೂಡ ಇವತ್ತು ಸಾಮೂಹಿಕವಾಗಿ ನಾವೆಲ್ಲರೂ ಅದರ ವರ್ಷಾಚರಣೆ ಅನ್ರಿ ಅಥವಾ ಅದರ ಬಿಡುಗಡೆ ಅನ್ರಿ ಅದನ್ನು ಕೂಡ ನಾವು ಇದ್ರೊಳಗ ಅಳವಡಿಸ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಗಳು ಇವತ್ತ ನಮ್ಮನ್ನ ಕಲಿಸಿದಂತಹ ಗುರುಮಾತೆಯರ ಸಮ್ಮುಖದಲ್ಲಿ ನಾವೆಲ್ಲ ವಿಶೇಷವಾಗಿ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಅಂತ ಹೇಳಿ ನಾವೇನಂತೀವಿ ಅದರಲ್ಲಿ ನಾವು ತಗೋಬೇಕಾಗಿ ಇದೊಂದು ದೊಡ್ಡ ಫಂಕ್ಷನ್ ಹಿಂಗಂತ ಹೇಳಿ ನಾವು ತಗೊಳ್ಳೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಮೊದಲು ನಾವು ಆರಂಭದಲ್ಲಿ ನಮ್ಮ ಪರಿಚಯವನ್ನ ಮಾಡಿಕೊಳ್ಳೋಣ. ಈಗ ನಾವು ಒಬ್ಬರಿಬ್ಬರು ಅವರಿಗೆ ಅನಿಸ್ತಾ ಇಲ್ಲ ಯಾರು ಇವರು, ಏನ್ ಮಾಡ್ತಾ ಇದ್ದಾರೆ, ಈಗ ಇವರ ಸ್ಥಿತಿಗತಿ ಏನೈತಿ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ನಾನೇ ನನ್ನ ಪರಿಚಯವನ್ನು ಮಾಡಿಕೊಂಡು ಮುಂದುವರಿಯೋಣ. ಈಗಲೇನೆ ಯಾರಾದ್ರೂ ಪ್ರಭು ಈಗ ಶ್ರೀ ಯಜ್ಞವಲ್ಕಾಶ್ರಮ ಶ್ರೀ ಚಿದಂಬರೇಶ್ವರ ದೇವಸ್ಥಾನ ಒಂದಲ್ಲ ಒಂದು ಸಾಮಾಜಿಕ ಕಾರ್ಯ ಮಾಡುತ್ತಲೇ ಬಂದಿದೆ. ಅದೇ ರೀತಿ ಈಗ ಅಧಿಕ ಮಾಸದಲ್ಲಿ ವಿಶಿಷ್ಟ ಕಾರ್ಯಕ್ರಮ ನಡೆಸಿದೆ. ಶ್ರೀ ಯಜ್ಞವಲ್ಕಾಶ್ರಮ ಶ್ರೀ ಚಿದಂಬರೇಶ್ವರ ದೇವಸ್ಥಾನ ಒಂದಲ್ಲ ಒಂದು ಸಾಮಾಜಿಕ ಕಾರ್ಯ ಮಾಡುತ್ತಲೇ ಬಂದಿದೆ. ಅದೇ ರೀತಿ ಈಗ ಅಧಿಕ ಮಾಸದಲ್ಲಿ ವಿಶಿಷ್ಟ ಕಾರ್ಯಕ್ರಮ ನಡೆಸಿದೆ. ಪ್ರತಿ ವರ್ಷದಂತೆ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ. ಜಗತ್ತಿಗೆ ಅನ್ನ ನೀಡುವ ಅನ್ನದಾತರಿಗೆ, ಅಕ್ಷರ ಕಲಿಸಿದ ಶಿಕ್ಷಕ ದಂಪತಿಗಳಿಗೆ ಮತ್ತು ಪ್ರಕೃತಿಯ ಸಂಕೇತವಾಗಿರುವ 33 ಸುಮಂಗಲಿಯರಿಗಾಗಿಯೇ ವಿಶೇಷ ಕಾರ್ಯಕ್ರಮ ಜರುಗಿತು. ಜಗತ್ತಿಗೆ ಅನ್ನದಾತನಾಗಿರುವ 33 ರೈತ ದಂಪತಿಗಳಿಗೆ ದಾನ ಹಾಗೂ ಸನ್ಮಾನ, ಶಿಕ್ಷಣ ಶಿಲ್ಪಿಗಳಾಗಿರುವ 33 ಶಿಕ್ಷಕ ದಂಪತಿಗಳಿಗೆ ಸನ್ಮಾನ ಮಾಡಲಾಯಿತು. ಅಕ್ಷರ ದಾಸೋಹ ಮಾಡಿದ ಶಿಕ್ಷಕರಿಗೆ ಪೂಜೆ ಸಲ್ಲಿಸಿ ವಂದಿಸಲಾಯಿತು. ಇನ್ನು ಮಂಗಳ ದ್ರವ್ಯಗಳನ್ನು ದಾನ ಮಾಡುವುದರಿಂದ ದಾನ ಮಾಡಿದವರಿಗೂ ದಾನ ಪಡೆದವರಿಗೂ ಸೌಭಾಗ್ಯ ಸಕಲ ಸಂಪತ್ತು ದೊರಕುವುದು ಎಂಬ ಪ್ರತೀತಿ ಇದೆ. ಹೀಗಾಗಿ 33 ಸುಮಂಗಲಿಯರಿಗೆ 33 ಮಂಗಳ ದ್ರವ್ಯಗಳೊಂದಿಗೆ ಬಾಗಿನ ದಾನವನ್ನು ಹಾಗೂ ಅನ್ನ ಸಂತರ್ಪಣೆಯು ರವಿವಾರದಂದು ಎಲ್ಲ ಪೂಜ್ಯರ ಹಾಗೂ ಸದ್ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಈಗ ಸಣ್ಣದೊಂದು ವಿರಾಮ. मुझे घर नहीं जाना। एक्सक्यूज मी? यू एक्सक्यूज मी, आप मेरे फ्यूचर के साथ खेल रहे हो। कितने बैकवर्ड है लोग। वाईफाई चोरो, इंटरनेट कनेक्शन तक नहीं है इनके घर पे। अरे इनके घर लैपटॉप या कंप्यूटर नहीं है तो इंटरनेट का? तीन स्मार्टफोन है घर पे। वो क्या धुआओं पे चलते हैं? पर उस पे है ना मोबाइल कनेक्शन। हाँ, 3 बिल भरने के लिए चप्पड़ फाड़ के दिया है ना आपने। फिर किसी अंबानी के घर पे ही मुझको लेके प्रेग्नेंट करवा देते हैं। मम्मी को लेट हो रहा है, तुम अभी जाओ। सॉरी गॉड, नो वाईफाई नो गो। पेशेंट स्पॉट इंस्टेंट वाईफाई प्लान, अपने घर को वाईफाई घर बनाने का आसान तरीका। डेटा फ्री व्हाट्सएप और वाइबर, एक फैमिली, एक कनेक्शन, एक बिल। नाउ यू आर टॉकिंग। व्हाट्स द वाईफाई पासवर्ड? ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯಾದ್ಯಂತ ಮಳೆಯಾಗ್ತಿದೆ. ಗಜೇಂದ್ರಗಡ ಪಟ್ಟಣದಲ್ಲೂ ಜನತೆಯ ನಿದ್ದೆಗೆಡಿಸಿದ್ದಾನೆ ವರುಣ.
ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯಾದ್ಯಂತ ಮಳೆಯಾಗ್ತಿದೆ. ಗದಗ ಜಿಲ್ಲೆಯಲ್ಲಿ ಮೊದಲೇ ರಸ್ತೆಗಳು ಸರಿಯಿಲ್ಲ. ಇದರ ಜೊತೆ ಮಳೆರಾಯನ ಕಾಟ ಮತ್ತೊಂದೆಡೆ. ಗಜೇಂದ್ರಗಡದ ಮಾರುಕಟ್ಟೆ ಮಳೆ ಹಿನ್ನೆಲೆ ಮಂಜಾಗಿತ್ತು. ತರಕಾರಿ ಮಾರಾಟ ಕೊಂಚ ಕಡಿಮೆ ಇತ್ತು. ಇತ್ತ ಹಣ್ಣು ಮಾರಾಟವೂ ಸಹ ಮಳೆಯಿಂದ ಕಡಿಮೆಯಾಗಿದೆ. ಇನ್ನೊಂದೆಡೆ ಮಳೆಗೆ ಗಜೇಂದ್ರಗಡ ಪಟ್ಟಣದ ರಸ್ತೆಗಳಲ್ಲಿ ನೀರು ತುಂಬಿದೆ. ಸ್ಲಮ್ ಏರಿಯಾಗಳ ಜನರು ಪರದಾಡುವಂತಾಗಿದೆ. ಹಳೆಯ ಮತ್ತು ಮಣ್ಣಿನ ಮನೆಯಲ್ಲಿ ವಾಸವಾಗಿರುವವರು ಕೊಂಚ ಜೋಪಾನವಾಗಿರುವುದು ಒಳಿತು. ವಿದ್ಯುತ್ ಮೋಟಾರ್ ಹೊಂದಿರುವ ತೋಟದವರು ಬೋರ್ವೆಲ್ ಸ್ಟಾರ್ಟ್ ಮಾಡುವ ಮುಂಚೆ ವಿದ್ಯುತ್ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ. ಇತ್ತ ರಾತ್ರಿ ಇಡೀ ಮಳೆ ಶುರುವಾಗುತ್ತೆ. ಹಗಲಿನಲ್ಲಿ ಸ್ವಲ್ಪ ರಿಲೀಫ್ ನೀಡ್ತಿರೋ ಮಳೆ ರಾತ್ರಿ ಮಾತ್ರ ಯಮಸ್ವರೂಪಿಯಾಗ್ತಿದೆ. ಹವಾಮಾನ ಇಲಾಖೆಯ ಪ್ರಕಾರ ಇನ್ನೆರಡು ದಿನ ಮಳೆಯಾಗುವ ಮುನ್ಸೂಚನೆ ಇದೆ. ಗಜೇಂದ್ರಗಡ ಪೊಲೀಸರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸಿದರು. ಈ ಹಿಂದೆ ಸವಾರರಿಗೆ ಫೈನ್ ಹಾಕ್ತಿದ್ದ ಖಾಕಿ ಪಡೆ ಇಂದು ಮಾಸ್ಕ್ ಸ್ಯಾನಿಟೈಸರ್ ವಿತರಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಗಜೇಂದ್ರಗಡ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಂದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಮಾಡಿದರು. ಈ ಹಿಂದೆ ಮಾಸ್ಕ್ ಧರಿಸದವರಿಗೆ ಫೈನ್ ಹಾಕ್ತಿದ್ರು, ಸವಾರರು ಬೇಸತ್ತಿದ್ರು. ಆದ್ರೀಗ ಫೈನ್ ವಿಧಿಸುವವರೇ ಸವಾರರು ಮತ್ತು ಸಾರ್ವಜನಿಕರಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ವಿತರಿಸಿ ಜಾಗೃತಿ ಮೂಡಿಸಿದರು. ಗಜೇಂದ್ರಗಡ PSI ಗುರುಶಾಂತ್ ದಶಾಳ್ ಅವರು ಈ ಹಿಂದೆ ಊಟಕ್ಕೆ ಹಣವಿಲ್ಲ ಎಂದ ಒಬ್ಬ ಪಾದಚಾರಿಗೆ ಊಟ ಕೊಟ್ಟು ಮಾನವೀಯತೆ ಮೆರೆದಿದ್ದರು. ಇದಕ್ಕೂ ಮುನ್ನ ಪಾರ್ಶ್ವವಾಯು ಪೀಡಿತರಿಗೂ ಸಹ ಸಹಾಯ ಮಾಡಿದ್ದರು. ಈಗ ಪೊಲೀಸ್ ಇಲಾಖೆಯಿಂದ ಮಾಸ್ಕ್ ವಿತರಿಸುವ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ನಿಮ್ಗೆ ತಡೆಗಟ್ಟೈತಿ. ಏನ್ ಮಾಡ್ತೈತೆ 90%. ಯಾಕಂದ್ರೆ ಅವ್ರು ಸೀನ್ದಾಗ ಅದು ಏನೈತಿ ಗೊತ್ತಾ, ಸೀನುದಾಗ ಅಥವಾ ಕೆಮ್ಮದಾಗ ನಮ್ಮ ವ್ಯಕ್ತಿಯಿಂದ ವ್ಯಕ್ತಿ ಡಿಸ್ಟೆನ್ಸ್ ಇರಬೇಕು. ನೀವು ಉದಾಹರಣೆಗೆ ಬಸ್ಸಲ್ಲಿ ನೋಡ್ತಿದ್ರೆ ಬರ್ದ ದಡ 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 ಹಚ್ಕೊಂಡು ಹೋಗ್ತಾರೆ. ಒಬ್ಬರ ಹತ್ರ ಮಾಸ್ಕ್ ಇಲ್ಲ, ಏನೂ ಇರೋದಿಲ್ಲ. ಈಗ ಯಾರಿಗೆ ತೋರಿಸಿಕೊಂಡಿರೋ ಯಾರಿಗೆ ಹುಷಾರಿಲ್ಲ ಮೊದಲ ಮಾಸ್ಕ್ ಮಾಡಿದ್ದೇವೆ. ಮೊದಲೇನು ಮಾಡಿದ್ದೇವೆ, ಸ್ವಲ್ಪ ಸ್ಯಾನಿಟೈಸರ್ ಕೊಟ್ಟಂಗೆ ಮಾಡಿದ್ದೇವೆ, ಮಾಡಿದೆ, ಇದು ಮಾಡಿದ್ದೇವೆ. ದಯವಿಟ್ಟು ಅದಕ್ಕೆ ಎಲ್ಲರೂ ಕಂಪಲ್ಸರಿ ಏನು ಮಾಡಬೇಕು, ಮಾಸ್ಕ್ ಹಾಕಬೇಕು. ಮಾಸ್ಕ್ ಹಾಕೋ ಮೊದಲು 100 ರೂಪಾಯಿ ತಂಡಿತ್ತು, ಈಗ ಎಷ್ಟಿದೆ, ಇದು ಮೊದಲು 500 ರೂಪಾಯಿ ಮಾಡಿದ್ರು, ಈಗ ಮತ್ತೆ ಏನು ಕಡಿಮೆ ಮಾಡಿ 100 ರೂಪಾಯಿಗೆ ಇಳಿಸಿದ್ದಾರೆ. ದಯವಿಟ್ಟು ಅದಕ್ಕೆ ಏನು ಮಾಡಿದ್ರೆ ಎಲ್ಲರೂ ಮಾಸ್ಕ್ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಫಾಲೋ ಮಾಡಿರಿ. ಎಲ್ಲೇ ಕೂತ್ಕೊಳ್ರಿ. ಮತ್ತು ಗಂಟೆಗೆ ಒಂದು ಅರ್ಧ ಗಂಟೆಗೆ ಒಂದ್ಸಲ ಏನು ಮಾಡಬೇಕು, ನಿಮ್ಮ ಕೈಯಿಂದ ಸ್ವಚ್ಛವಾಗಿ ಏನು ಮಾಡಬೇಕು, ಸಾಬೂನರೆ ಅಥವಾ ಯಾವ್ದಾರೆ ಇದ್ರ ಹೈಜೀನ್ ಇದರಿಂದ ಏನು ಮಾಡಬೇಕು, ತೊಳ್ಕೋಬೇಕು. ನೀವೇನಾದ್ರು ಮಾಡ್ಲಿಕ್ಕಂದ್ರೆ ನಾವು ಫೈನ್ ಹಾಕ್ತೀವಿ, ಇಲ್ಲಿ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಯಾಕಂದರೆ ಯಾರಿಗೆ ಬೆಡ್ ಸಿಗ್ತಾ ಇಲ್ಲ, ಯಾರಿಗೆ ಆಸ್ಪತ್ರೆಯಲ್ಲಿ ನೋಡಿಲ್ಲ, ಎಲ್ಲ ಕಿವಿಯಲ್ಲೇ ಏನಾಗ್ತಾ ಇದೆ, ಬೆಡ್ ಸಿಗ್ತಾ ಇಲ್ಲಲ್ಲ, ಬಿಲ್ ಎಷ್ಟು ಆಗ್ತಾ ಇದೆ, ಆಗ್ತಾ ಇದಲ್ಲ. ಅದು ಅದಕ್ಕಿಂತ ಬೆಸ್ಟ್ ಅಂದರೆ ಏನು ಮಾಡಬೇಕು, ತಡೆಗಟ್ಟಬೇಕು. ಹೆಂಗೆ ತಡೆಗಟ್ಟಬೇಕು, ಬರಲಾರ್ದಂಗೆ ತಡೆಗಟ್ಟಬೇಕು. ಅದನ್ನು ನೀವೆಲ್ಲ KSRTC ನಿಮ್ಮ ಸ್ಟಾಫ್ಗೆ ಜಾಸ್ತಿ ಬರ್ತಾ ಇದೆ. ಈಗ ನೀವು ಹಲವಾರು ಇದ್ರ ಸ್ವಲ್ಪ ಕೊರೋನಾ ಸಂಬಂಧ ಭಾಳ ಏನಾಗುತ್ತೆ, ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನೀವು 3 ಅಂಶಗಳ ಸಾಧಿಸಿದ್ರೆ 90% ಕೊರೋನಾ ಅವಾಯ್ಡ್ ಮಾಡ್ಬೋದು. ಏನು 3 ಸೂತ್ರ ಅಂದರೆ ಸಿಂಪಲ್. ಒಂದನೇದು ಮಾಸ್ಕ್ ಧರಿಸ್ಬೇಕು. KSRTC ಎಲ್ಲ
ಎಲ್ಲರಿಗೆ ಎದಕ್ಕೆ ಇವತ್ತು ಬಂದಿದ್ದೇವೆ ಅಂದರೆ, ಇವತ್ತು ಡೈಲಿ ಎಷ್ಟಾಗುತ್ತೆ, 10,000ಕ್ಕಿಂತ ಹೆಚ್ಚು ಕೊರೋನಾ ಕೇಸಸ್ ಬರ್ತಾರೆ. ಎಷ್ಟು ಅದು ಮೊದಲು ಎಷ್ಟು ಬರ್ತಿತ್ತು? ಡಿಸ್ಟೆನ್ಸ್ ಇದೆ, ಫೋಟೋದಾಗ ಸೋಷಿಯಲ್ ಡಿಸ್ಟೆನ್ಸ್ ಏನು. ನೀವು ಕೊರೋನಾಕ್ಕೆ ಇನ್ನೂ ಔಷಧನ ಕಂಡು ಹಿಡ್ಲಿಕ್ಕಾಗಿಲ್ಲ. ಔಷಧ ಕಂಡು ಹಿಡ್ಲಿಕ್ಕೆ ಆಗಿಲ್ಲ. ಎಲ್ಲರೂ ಹೇಳೋದು ಉದ್ದೇಶ ಎಲ್ಲರೂ ಇಫೆಕ್ಟ್ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕಂತ ಹೇಳಿ 6 ಫೀಟ್ ಇರಬೇಕು ಅಂತ ಹೇಳ್ತಾರೆ. 6 ಫೀಟ್ ಯಾಕಂದ್ರೆ ನಾವು ಶೀಲ್ದಾಗ 6 ಫೀಟ್ ದಾಟಿ ಹೋಗೋದು ಚಾನ್ಸಸ್ ಏನಿರ್ತೈತಿ, ಕಡಿಮೆ ಇರ್ತೈತಿ, ನಮ್ಗೆ ಇಫೆಕ್ಟ್ ಆಗಲ್ಲ. ಸೊ ದಯವಿಟ್ಟು ಎಲ್ಲರೂ ಇಂಡಿವಿಜುವಲ್ ಮನೇಲಿ ಇದ್ದಾಗ ಮಾಡಿಸ್ಬೇಡ. ಆದ್ರೆ ಪಬ್ಲಿಕ್ ಅಲ್ಲಿ ಹೊರಗಡೆ ಗುಂಪಲ್ಲಿ ಇದ್ದಾಗ ಕಡ್ಡಾಯವಾಗಿ ಮಾಡಬೇಕು. ನಿರಂತರ ಮಳೆಗೆ ಮನೆ ಕುಸಿದು ಮಣ್ಣಿನಡಿ ಸಿಲುಕಿ ವೃದ್ಧೆ ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಡಲಗೆರೆ ಗ್ರಾಮದಲ್ಲಿ ನಡೆದಿದೆ. 63 ವರ್ಷದ ಶಂಕರಮ್ಮ ಬಿಮ್ಮನಗೌಡ್ರ ಎಂಬ ವೃದ್ಧೆ ಬೆಳಗಿನ ಜಾವ ಬಹಿರ್ದೆಸೆಗೆ ಹೋಗಿ ಬರುವ ವೇಳೆ ಈ ಒಂದು ಘಟನೆ ನಡೆದಿದೆ. ನಿರಂತರ ಮಳೆಗೆ ಮನೆ ಕುಸಿದು ಮಣ್ಣಿನಡಿ ಸಿಲುಕಿ ವೃದ್ಧೆ ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾಡಲಗೇರಿ ಗ್ರಾಮದಲ್ಲಿ ನಡೆದಿದೆ. 63 ವರ್ಷದ ಶಂಕರಮ್ಮ ಬಿಮ್ಮನಗೌಡ್ರ ಎಂಬ ವೃದ್ಧೆ ಬೆಳಗಿನ ಜಾವ ಬಹಿರ್ದೇಶಕ್ಕೆ ಹೋಗಿ ಬರುವ ವೇಳೆ ಎದುರು ಮನೆ ಕುಸಿದಿದೆ. ಇನ್ನೇನು ಮನೆ ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ವೃದ್ಧೆ ಮೇಲೆ ಎದುರು ಇರುವ ಮಣ್ಣಿನ ಮನೆ ಬಿದ್ದಿದೆ. ಕೂಡಲೇ ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆ ನಡೆಸಿದರೂ ಪ್ರಯೋಜನವಾಗಲಿಲ್ಲ. ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲೆಯ ರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಾಗೂ ಬೈಕ್ ನಡುವೆ ಡಿಕ್ಕಿಯಾದ ಪರಿಣಾಮ ಓರ್ವ ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಬಳಿ ನಡೆದಿದೆ. ಹೌದು, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಬಳಿ ಕಾರು ಹಾಗೂ ಬೈಕ್ ನಡುವೆ ಡಿಕ್ಕಿಯಾಗಿದೆ. ಇನ್ನು ಘಟನೆಯಲ್ಲಿ ಬೈಕ್ ಸವಾರ ನೀಲಪ್ಪ ತೋಟಗಂಟಿ ಮೃತಪಟ್ಟಿದ್ದಾನೆ. ಹಿಂಬದಿಯಲ್ಲಿ ಕೂತ ಮಹಿಳೆ ಯಲ್ಲವ್ವ ತೋಟಗಂಟಿಗೆ ತೀವ್ರವಾಗಿ ಗಾಯಗಳಾಗಿವೆ. ಮೃತ ವ್ಯಕ್ತಿ ಹಾಗೂ ಗಾಯಾಳು ಮಹಿಳೆ ಡೋಣಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಗಾಯಾಳು ಮಹಿಳೆಯನ್ನ ಗದಗ ಜೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಕಾರ್ ಚಾಲಕ ಪರಾರಿಯಾಗಿದ್ದಾನೆ. ಗದಗ ಜಿಲ್ಲೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲಪ್ರಭಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿ ನರಗುಂದ ತಾಲೂಕಿನ ಬೂದಿಹಾಳದಲ್ಲಿ ಶವ ಪತ್ತೆ. ಸೇತುವೆ ದಾಟುವ ವೇಳೆ ನಡೆದ ಘಟನೆ. ಮಿಸೈಲ್ ಮ್ಯಾನ್ ಎಪಿಜೆ ಅವರ ಹುಟ್ಟುಹಬ್ಬ. ಗಣ್ಯಾತಿ ಗಣ್ಯರಿಂದ ಶುಭಾಶಯ. ದೇಶಕ್ಕೆ ಮಾದರಿಯಾದ ಈ ಮುಸ್ಲಿಂ ಸನ್ಯಾಸಿ.
ಅಕ್ಷರ ಕಲಿಸಿದ ಗುರುಗಳಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಸನ್ಮಾನ ಮಾಡಿ ಪುನೀತರಾದ ವಿದ್ಯಾರ್ಥಿಗಳು. ಚಿದಂಬರೇಶ್ವರ ದೇವಸ್ಥಾನದಿಂದ ಸಾಮಾಜಿಕ ಕಾರ್ಯ, ಅನ್ನದಾತ ಅಕ್ಷರದಾತರಿಗೆ ಸನ್ಮಾನ, ಸುಮಂಗಲಿಯರಿಗೂ ದಾನ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ರಾಜ್ಯದೆಲ್ಲೆಡೆ ಮಳೆ, ಗಜೇಂದ್ರಗಡ ಜನತೆಯ ನಿದ್ದೆಗೆಡಿಸಿದ ವರುಣ. ಫೈನ್ ಹಾಕ್ತಿದ್ದ ಖಾಕಿ ಪಡೆಯಿಂದ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ, ಗಜೇಂದ್ರಗಡದ ಬಸ್ ನಿಲ್ದಾಣದಲ್ಲಿ ಜನಜಾಗೃತಿ. ನಿರಂತರ ಮಳೆಗೆ ಮನೆ ಕುಸಿದು ವೃದ್ಧೆ ಸಾವು, ರೋಣದ ಮಾಡಲ್ಗೆರೆಯಲ್ಲಿ ಘಟನೆ, ಮುಗಿಲು ಮುಟ್ಟಿದ ಕುಟುಂಬದವರ ಆಕ್ರಂದನ. ಕಾರ್ ಹಾಗೂ ಬೈಕ್ ಮುಖಾಮುಖಿ, ಬೈಕ್ ಸವಾರ ನೀಲಪ್ಪ ಸ್ಥಳದಲ್ಲೇ ಸಾವು, ಮುಂಡರಗಿ ತಾಲೂಕಿನ ಡಂಬಳ ಬಳಿ ಘಟನೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.